3 ಬಾರಿ ಕಾರ್ಪೊರೇಷನ್ ಗೆಲ್ಸ್ಕೊಟ್ಟಿದ್ದವರು ರಾಮಲಿಂಗಾರೆಡ್ಡಿ ಅವರು. ಇವತ್ತು ರಾಮಲಿಂಗಾರೆಡ್ಡಿ ಬೆಳಿಗ್ಗೆ ಇದ್ದರೆ ಸಾರ್ವಜನಿಕರು ಸಾವಿರಾರು ಜನ ಬೆಂಗಳೂರು ಜನ ಬರೋದು ರಾಮಲಿಂಗಾರೆಡ್ಡಿ ಹತ್ರ. ಬೆಳಿಗ್ಗೆ 8 ಗಂಟೆಗೆ ಬಂದು ಕೂತ್ಕೊಳ್ಳೋ ಒಂದು ಯಾವ್ದಾದ್ರು MLA ಇದ್ದರೆ, ಮಿನಿಸ್ಟ್ರ್ ಇದ್ದರೆ ಅದು ರಾಮಲಿಂಗಾರೆಡ್ಡಿ. ಸಾವಿರಾರು ಜನಕ್ಕೆ ಪ್ರತಿದಿನ ಮಿನಿಮಮ್ ಒಂದು 200-300 ಲೆಟ್ರಿಗೆ ಸೈನ್ ಹಾಕ್ತಾರೆ. ಇಡೀ ಕಷ್ಟ ಸುಖಕ್ಕೆ ಹಾಕ್ತಾರೆ. ಇಡೀ ಬಂಡ್ರ ಜನರಿಗೆ ಸೇವೆ ಮಾಡ್ತಾರೆ. ಇಡೀ ಬೆಂಗಳೂರಲ್ಲಿ ಏನೇ ಇದ್ರೂ ಕೂಡ ಒಂದು ಸ್ಪಂದಿಸ್ತಾರೆ. ಯಾರು ಬೆಂಗಳೂರಿಂದ ಎಲ್ಲೆಲ್ಲಿಂದ ಜನ ಬಂದರೂ ಕೂಡ 8 ಗಂಟೆಗೆ ಬಂದು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ ರೀ. ಯಾವ MLA ಯಾವ ಮಿನಿಸ್ಟ್ರು ಕೂತ್ಕೊಂಡಿರ್ತಾರೆ. ಬೆಂಗಳೂರಿಗೆ ಗೊತ್ತಿರೋದು ರಾಮಲಿಂಗಾರೆಡ್ಡಿ ಅವ್ರಿಗೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡ್ತೀವಿ ಅಂತೇಳಿ ಮೋಸ ಮಾಡಿದ್ರೆ ಇದು ಅನ್ಯಾಯ ಅಲ್ವಾ? ಇವತ್ತು ಅನ್ಯಾಯ ಅವ್ರಿಗೆ ಅದೇ ಕೊಟ್ಟಿದ್ರೆ ಇದೇ GB ಎಲೆಕ್ಷನ್ ಗೆಲ್ಸ್ಕೊಂಡ್ಬರ್ತಾ ಇದ್ರು. SM ಕೃಷ್ಣ ಪೀರಿಯಡಿಂದ ಅವ್ರು ಗೆದ್ಕೊಂಬಂದಂಥ ಅವರು ಕಾರ್ಪೊರೇಷನ್ ಏನು, ಬೆಂಗಳೂರು ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಬೇರೆಯವ್ರಿಗೆ ಏನು ಗೊತ್ತಿದ್ದಾರೆ? ಅಂಥವ್ರಿಗೆ ಪೋಸ್ಟಿಂಗ್ ಕೊಡಬೇಕು. ಇಂಥದ್ದು ಇದು ಮೋಸ ಮಾಡಿರೋದು ತುಂಬ ಅನ್ಯಾಯ ಅಲ್ಲ, ಇಡೀ ಸಮಸ್ತ ನಾಗರಿಕರಿಗೇ ಒಂಥರ ಅನ್ಯಾಯ. ಬೆಳಗ್ಗೆ ಎದ್ರೆ ನೋಡ್ರಿ, ಪ್ರತಿದಿನ ಸಾವಿರಾರು ಜನ ಇಲ್ಲಿರ್ತಾರೆ. ಒಬ್ಬರು ಇಬ್ಬರು ಅಲ್ಲ, ಪ್ರತಿಯೊಬ್ಬರು ಆ ಸೈನು ಕಾರಲ್ಲಿ ಹೋಗ್ತಾ ಇರಲಿ ಸೈನ್ ಹಾಕಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಜನಗಳು ಕೊಡಿ ಅಂತೇಳಿ. ಇಂಥ ಮಿನಿಸ್ಟ್ರು MLA ಬೆಂಗಳೂರಲ್ಲಿ ಯಾರಿದ್ದಾರೆ ಹೇಳಿ? ಇಂಥ MLAಗೆ ಮೋಸ ಮಾಡೋದು ಒಳ್ಳೇದಾಗೋದಿಲ್ಲ. ಈಗ ರಾಜೀನಾಮೆ ಕೊಡೋದು ಸರಿನಾ ತಪ್ಪಾ ಅಂತ ಹೇಳ್ತೀರಾ ಸರ್? ನೋಡ್ರಿ, ಬೆಂಗಳೂರು ಕೊಡಬೇಕಾಗಿತ್ತು ಅವ್ರಿಗೆ. ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಆ ಮಾತು ಉಳಿಸ್ಕೊಂಡಿಲ್ಲ. ಎಲ್ಲರೂ ಬಂದು ಬೆಂಗಳೂರು ನಿನಗೆ ಅಂತ ಹೇಳಿ ಬೆಂಗಳೂರು ನಿಮ್ಮ ಕಾರ್ಪೊರೇಷನ್ ಕೊಡ್ತೀವಿ ಅಂತೇಳಿ ಅವ್ರು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋರು, ಬೆಂಗಳೂರಲ್ಲಿ 8 ಸತಿ ಗೆದ್ದಿರೋರು. ಅದನ್ನು ಅವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಸರ್, ಏನು ಹೇಳ್ತೀರಿ ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರು? ಸರ್ ನಮಸ್ಕಾರ. ಮೊದಲನೇದಾಗಿ ನಾವು ಎಲ್ಲ ಅಭಿಮಾನಿಗಳ ಪರವಾಗಿ, ಯುವ ಕಾಂಗ್ರೆಸ್ ಪರವಾಗಿ, ರಾಜ್ಯದ ಜನತೆ ಪರವಾಗಿ ನಾನು ಏನಪ್ಪ ಕೇಳ್ಕೊಳ್ತೀನಿ ಅಂತಂದ್ರೆ, ರಾಮಲಿಂಗಾರೆಡ್ಡಿ ಅವರ ಶ್ರೇಷ್ಠ ವ್ಯಕ್ತಿತ್ವ ಏನು ಅಂತಂದ್ರೆ ಜನಸಂಪರ್ಕ, ಜನಸಾಮಾನ್ಯರಿಗೆ ವಕಾಲತ್ತು ವಹಿಸುವಂತ ಒಬ್ಬ ಶ್ರೇಷ್ಠವಾದ ಸಚಿವ ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಿರ್ಬೋದು. ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಗಳಲ್ಲಿ ನಷ್ಟದಲ್ಲಿರುವಂಥ ಇಲಾಖೆಗಳನ್ನ ಲಾಭಕ್ಕೆ ತಂದು ಮತ್ತೆ ಕಾರ್ಮಿಕರ ಪರ ಸದಾ ನಿಲ್ಲುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು ದೇಶದ ಯಾವುದೇ ಮೂಲೆಯಲ್ಲಿ ಬರಗಾಲ, ಪ್ರವಾಹ, ಭೂಕಂಪ ಯಾವುದೇ ಸಂದರ್ಭದಲ್ಲಿ ಟ್ರಕ್ ಗಟ್ಟಲೆ ಆಹಾರ ಮತ್ತು ದಿನಸಿ ಪದಾರ್ಥಗಳನ್ನು ಕೊಡುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಜನಸಂಪರ್ಕಕ್ಕೆ ತನ್ನ ಸುದೀರ್ಘವಾದ 40 ವರ್ಷಗಳ ರಾಜಕೀಯ ಅನುಭವವನ್ನು ಅವರೇನಾದರೂ ಕ್ಲೈಮ್ ಮಾಡಿಕೊಂಡಿದೆ ಅಂತ ಸಂದರ್ಭ ಆಗಿದ್ರೆ ಈಗಾಗಲೇ ಅವರು ಮುಖ್ಯಮಂತ್ರಿ ಆಗಿರ್ಬೋದು. ಕಾಂಗ್ರೆಸ್ ಚಿಹ್ನೆಯಲ್ಲಿ 8 ಸಾರಿ ಶಾಸಕರಾದಂಥ ಏಕೈಕವಾದ ಸಚಿವರು ಯಾರು ಅಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು. ಇಂಥವರಿಗೆ ನಾವು ಬೆಂಗಳೂರು ಅಭಿವೃದ್ಧಿನ ಕೊಟ್ಟಿದ್ದೇ ಆದರೆ ಇನ್ನು ಬೆಂಗಳೂರು ಮುಂಬರುವಂಥ ಚುನಾವಣೆಗೆ ಸಹಕಾರಿಯಾಗ್ತದೆ. ಆದ್ದರಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಮತ್ತೆ ಬೆಂಗಳೂರು ಇನ್ಚಾರ್ಜ್ ಸಚಿವರಾಗಿ ಕೊಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಅವ್ರು ಹೇಳ್ತಾ ಇರುವಂತದ್ದು, ನಮ್ಗೆ ನೆಕ್ಸ್ಟ್ ಬಂದು ಏನೇ ಪ್ರೊಸೆಸರ್ ಮಾಡಿದ್ರು ಕೂಡ ನಾನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಗೆ ಈಗಾಗಲೇ ಹೇಳ್ತೀನಿ, ಎಲ್ಲಿ ಜಲನೆಲೆ ಪ್ರದೇಶಗಳಿದೆ, ಭೀಮಾ, ಕೃಷ್ಣ, ಕಾವೇರಿ ಇಂಥ ಪ್ರದೇಶಗಳಲ್ಲಿ ವಾಸಿಸುವಂತ ಶಾಸಕರು, ಪ್ರಭಾವಿ ಶಾಸಕರಿಗೆ ಏನ್ ಮಾಡಬೇಕು, ನಾವು ನೀರಾವರಿ ಸಚಿವರಾಗಿ ಕೊಡಬೇಕು. ಬೆಂಗಳೂರಲ್ಲೇ ಹುಟ್ಟು 8 ಬಾರಿ ಶಾಸಕರಾಗಿ ನಿರಂತರವಾಗಿ ಗೆದ್ದಿರೋರಿಗೆ ಬೆಂಗಳೂರು ಅಭಿವೃದ್ಧಿ ಶಾಸಕರು ಬೆಂಗಳೂರು ಮೂಲೆಯಲ್ಲಿ ತಿರುಗ್ತಾರೆ. ಇವನ್ ಒಬ್ಬ PN ಇಟ್ಕೊಳ್ಳಲ್ಲ, ಒಬ್ಬ ಗನ್ಮೇಲೆ ಇಟ್ಕೊಳ್ಳಲ್ಲ. ಅವರೇ ಬೆಂಗಳೂರು ಮೂಲೆ ಗೊತ್ತಿರುವಂತ ವ್ಯಕ್ತಿ. ಇಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಗಿರ್ಬೋದು, ಬೆಂಗಳೂರಿಗೆ ಏನು ಸಮಸ್ಯೆ ಆಗಿದೆ, ಬೆಂಗಳೂರು ಏನು ಅಭಿವೃದ್ಧಿ ಮಾಡಿದ್ರೆ ಮುಂಬರುತ್ತೆ, ಬೆಳವಣಿಗೆ ಆಗೋದು, ಎಲ್ಲ ಈ ತರ ದಿಕ್ಸೂಚಿ ಗೊತ್ತಿರುವಂತ 10 ವರ್ಷಗಳ ದಿಕ್ಸೂಚಿ ಗೊತ್ತಿರುವಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಮಾಡ್ಕೊಳ್ಬೇಕಂತ ಈ ಅಖಂಡ BTM ವಿಧಾನಸಭಾ ಕ್ಷೇತ್ರ ರಾಜ್ಯದ ಯುವಕರ ಪರವಾಗಿ ಮತ್ತು ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ಏನ್ ನಿರ್ಣಯ ಕಾರ್ಯಕರ್ತರದು ಮುಖಂಡರದು ಅಂತ? ಸರ್, ಈಗ ನಮ್ಮ BTM ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಏನಾದರೂ ಬೆಂಗಳೂರು ಅಭಿವೃದ್ಧಿ ಪೋರ್ಟ್ಫೋಲಿಯೋ ಕೊಡದೇ ಇದ್ರೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮತ್ತೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ DK ಶಿವಕುಮಾರ್ ಅವರಾಗಿ ನಾವು ಮನವಿಯನ್ನು ಕೇಳ್ಕೊಳ್ತೀವಿ. ಇನ್ ಕೇಸ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ವವಾಗಿ ಎಲ್ಲ ರಾಜೀನಾಮೆ ಕೊಡ್ತೀವಿ, ನಾವು ಕಾರ್ಯಕರ್ತರು ಕೂಡ. ಈಗ ಏನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ನಾವು ಯಾವಾಗಲೂ ಹೇಳೋದು ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿ. ನಾನು 2 ಬಾರಿ ಈ ಭಾಗದಲ್ಲಿ BBMP ಕಾರ್ಪೊರೇಟರ್ ಆಗಿ ಮಾರ್ಕೆಟ್ ಕಮಿಟಿ ಚೇರ್ಮನ್ ಆಗಿದ್ದೀನಿ. ಅವರ ಆಶೀರ್ವಾದದೊಂದಿಗೆ ಇಡೀ ಬೆಂಗಳೂರಲ್ಲಿ BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಸ ಆಗಲಿ, ಒಂದು ಗುಂಡಿ ಆಗಲಿ, ಒಂದು ಸ್ಯಾನಿಟ್ರಿ ಆಗಲಿ 24/7 ಯಾರಾದರೂ ಸಿಗ್ತಾರೆ ಅಂತ ಅದು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು. ಅಂಥವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಮತ್ತು ಬೆಂಗಳೂರು ನಗರ ಕೊಟ್ಟಿದ್ದಿದ್ರೆ ಇವತ್ತು ನಾವು ಮುಂದೆ ಬರುವಂಥ GBAಗಳಲ್ಲಿ ನಾವು ಸರ್ಕಾರ ರಚಿಸ್ಬೋದಾಗಿತ್ತು. ಹಿರಿಯರು ರಾಜಕಾರಣಿಗಳು ಸತತವಾಗಿ 8 ಬಾರಿ ಗೆದ್ದಂಥ ನಾಯಕರಿಗೆ ನೀವು ಮಣ್ಣೆ ಹಾಕಿಲ್ಲ ಅಂದರೆ, ಎಲ್ಲೋ ಇರೋರಿಗೆ ನೀವು ಇದು ಮಾಡ್ತೀರಿ ಅಂದರೆ ಇನ್ನು ಹೆಂಗೆ ಬೆಂಗಳೂರನ್ನು ಕಟ್ಟೋದು ಹೆಂಗೆ? ಬೆಂಗಳೂರನ್ನು ಮತ್ತೆ
ನಾವು ಕಾಂಗ್ರೆಸ್ ಸರ್ಕಾರ ಅಂತ ತರೋದು ಹೆಂಗೆ, GB-ಯನ್ನು ಅಭಿವೃದ್ಧಿ ಪಡಿಸೋದು ಹೆಂಗೆ? ನಾವು ಅವ್ರ ಜೊತೆಯಲ್ಲಿ ಕೂತು ಕಾರಲ್ಲಿ ಹೋಗ್ಬೇಕಾದ್ರೆ, ಸೈಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಾರೆ ಇಲ್ಲಿ ಕಸ ಇದೆ, ಮಣ್ಣಿದೆ ಅಂತ. ಬನ್ನಿ ನಮ್ಮ ವಾರ್ಡಲ್ಲಿ 152 ಸುಗ್ಗುಂಟೆಪಾಳ್ಯದಲ್ಲಿ ನೀವು ಇಡೀ ವಾರ್ಡಲ್ಲಿ ಎಣಿಸಿದ್ರು ಒಂದು ಅರ್ಧ ಟ್ರ್ಯಾಕ್ಟರಷ್ಟು ಮಣ್ಣು ಸಿಗಲ್ಲ. ಆ ರೀತಿ ನಾವು ವಾರ್ಡ್ಗಳಲ್ಲಿ ಇಟ್ಕೊಂಡಿದ್ದೀವಿ. ಅದೇನು ಅಂದರೆ ಇಂಥವರು ಹಿರಿಯರಾದಂಥ ರಾಜಕಾರಣಿಗಳು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅನ್ನೋರ ಜೊತೆ ಇರೋದಕ್ಕೆ ಅವ್ರು ಹೇಳ್ತಾರೆ, ಬೆಳಗ್ಗೆ ಹೋಗೋವಾಗ ಕಸ ಮಣ್ಣು ನೋಡು, ಸಾಯಂಕಾಲ ಹೋಗೋವಾಗ ಸ್ಟ್ರೀಟ್ ಲೈಟ್ ನೋಡು ಯಾವ್ದು ಹೋಗಿದೆ ಅಂತ. ಆ ರೀತಿಯ ಅಂತ ಬೆಂಗಳೂರು ಅಭಿವೃದ್ಧಿ ಪಡಿಸ್ತಾರೆ. ಇವ್ರು ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ GB-ಗೆ ಒಳ್ಳೇದಾಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು. ಅದರಲ್ಲೂ ಮುಖ್ಯವಾಗಿ ಸನ್ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. 3 ವರ್ಷ ಕಿತ್ತಾಟದಲ್ಲಿ ಇದ್ದೋದ್ರು. ಇನ್ನು 2 ವರ್ಷ ಆದರೂ ಆದರೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. 2029ಕ್ಕೆ ಮತ್ತೆ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಕ್ಷೇತ್ರ ಕೊಟ್ಟರೆ 28 ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಚಾನ್ಸಸ್ ಇತ್ತು ಅಂದ್ಬಿಟ್ಟು ಈಗ ತುಂಬ ಬೇಜಾರು. ಏನು ಸರ್, ನಾನು 2 ಸಾರಿ ಕಾರ್ಪೊರೇಟರ್ ಆಗಿದ್ದೀನಿ. ನಾನು ರಿಸೈನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಏನು ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ ಅದ್ರ ಮೇಲೆ ಒಂದು ಚಾಚು ತಪ್ಪದೆ ಪಾಲಿಸುವಂಥ ಜನ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.